ಹಿಂಗ ಸ್ವಲ್ಪ ದೂರ ಹಚ್ಬೇಕು, ಬಾರಿ ಏನಿಲ್ಲ. ಹೆಂಗ್ ಹಚ್ಬೇಕು? ದೂರ ಹಚ್ಬೇಕು ಸ್ವಲ್ಪ. ಗೈಸ್ ಜಾಸ್ತಿ ನನಗೆ ನೋಡಿ ಕಾಣಿಸ್ತಿದೆ. ಗೈಸ್ ನಮ್ಮ ಅಕ್ಕನ ಆಟ ಒಂದು ಸ್ವಲ್ಪ ಸೊಟ್ಟ ಬಟ್ಟ ಮಾಕಿದೆ ನೋಡಿ ಗೈಸ್. ಯಾವ್ದಾರ ಆ್ಯಂಗಲ್ ಇಂದ ನಿಮಗೆ ಆಟ ಥರ ಕಾಣಿಸ್ತಿದೆನಾ? ತಡಿ ತಡಿ ಫ್ಲಾಶ್ ಆನ್ ಮಾಡ್ತೀನಿ. ಈಗ ಬಾ ಹೋಗು. ಹಾ ಸರ್ಪ್ರೈಸ್. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿನ ಬ್ಲಾಗ್ ಏನು ಅಂತ ಹೇಳಿದ್ರೆ, ಇವತ್ತಿಗೆ ನಮ್ಮ ಅಕ್ಕ ಮದ್ವೆ ಆಗಿ ಎಷ್ಟು ವರ್ಷ ಆಗಿತ್ತು? 3 years ಕಂಪ್ಲೀಟ್ ಆಗಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ. 3 years ಕಂಪ್ಲೀಟ್ ಆಗಿ 4 ಇಯರ್ಗೆ ರನ್ನಿಂಗ್, ಅಂದರೆ 4 ಇಯರ್ ಕಾಲು ಇಡ್ತಾ ಇದ್ದಾರೆ. ಸೊ ಇವಾಗ ಟೈಮು ಒಂದು 9:30 ಆಗಿರ್ಬೋದು. ಸೊ ನಮ್ಮ ಮಾಮ ಡ್ಯೂಟಿಗೆ ಹೋಗಿದ್ದಾರೆ. ಸೊ ಅವರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ನಮ್ಮ ಅಕ್ಕ ಇಲ್ಲಿ ನೋಡ್ರಿ ಹೇಗೆಲ್ಲ ರೆಡಿ ಮಾಡ್ತಿದ್ದಾಳೆ ನೋಡ್ರಿ. ಇಷ್ಟು ಬಲ್ಲು ನೋಡೋದ್ರಲ್ಲೇ ಸಾಕಾಗಿದೆ ಫ್ರೆಂಡ್ಸ್ ಅವಳಿಗೆ. ಸೊ ಗೈಸ್ ಏನೇನೇನ ಗೈಸ್ ಅವಳಿಗೆ ಬೇಕಾಗಿರೋಂಥ ಐಟಮ್ಗೆಲ್ಲ ಅಡ್ಡಾಡಿರೋಳು ನಾನು. ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ಒಂದು 3-4 ಸಲ ಅಡ್ಡಾಡಿದ್ದೀನಿ. ಕುತ್ಕೊಂಡು ಇವಳಿಲ್ಲಿ ಗಾಳಿ ಹೊಡಿತಿರೋಳಿಗೆ ಬೆವರು ಬರ್ತಾ ಇದೆ ಅಂತೆ ನೋಡಿ ಫ್ರೆಂಡ್ಸ್. ಅದಕ್ಕೆ ಹೇಳೋದು ದಪ್ಪ ಆಗಬಾರ್ದು ಅಂತ. ಓಹೋ ನಿಜ ಹೇಳು, ಮನ್ಸು ಮುಟ್ಕೊಂಡು ನಿನ್ ಗಂಡ ಇದು ಕೇಳಿದ್ರೆ ಎಷ್ಟಲ್ಲಿ ಎದೆ ಹೊಡ್ಕೊಂಡಿರ್ಬೇಡ. ಫ್ರೆಂಡ್ಸ್ ಏನೂ ಇಲ್ಲ, ಜಸ್ಟ್ ಸಿಂಪಲ್ ಆಗಿ ಮನೆಯಲ್ಲೇ ಸ್ವಲ್ಪ ಡೆಕೋರೇಷನ್ ಮಾಡಿ ನೈಟ್ 12 o'clockಗೆ ಕೇಕ್ ಕಟ್ ಮಾಡಿಸ್ತಾ ಇದ್ದಾಳೆ ಅಕ್ಕ. ಸೊ ನಮ್ಮ ಭಾವ ಬಂದು ಎಷ್ಟು ಸರ್ಪ್ರೈಸ್ ಆಗ್ತಾರೆ ಅಂತ ನೋಡೋಣ. ಅವರಿಗೆ ಮೇ ಬಿ ಈ ದಿನ ಭಾಳ ಶಾಕ್ ಆಗುತ್ತೆ ಅನಿಸುತ್ತೆ. ನಮ್ಮ ಅಕ್ಕ ಗೊತ್ತಿಲ್ಲ, ಅದರಲ್ಲೂ ನೈಟ್ 12 ಗಂಟೆ ಮೇಲೆ ಅದೆಷ್ಟು ನಿಮಿಷ ಖುಷಿಯಾಗಿರ್ತಾಳೆ ಅಂತ ಗೊತ್ತಿಲ್ಲ. ಅವಳಿಗೆ ಅವಾಗವಾಗ ದೇವರು ಬರ್ತಿರುತ್ತೆ ನಮ್ಮ ಅಕ್ಕ ಮೈ ಮೇಲೆ. ಗೈಸ್ ನಾನು ಸುಳ್ಳು ಹೇಳಿದ್ರು ನಮ್ಮ ಭಾವ ಸುಳ್ಳು ಹೇಳಲ್ಲ. ಸೊ ಅವ್ರ ಬಾಯೆಲ್ಲ ಕೇಳುವಂತ್ರಿ ನೀವು. ನಿಮ್ಮ ಅಕ್ಕ ಇನ್ನೂ ಎಷ್ಟೊತ್ತು ಈ ರೀತಿ ಖುಷಿಯಾಗಿರ್ತಾಳೆ ಅಂತ ಅವರೇ ಹೇಳ್ತಾರೆ. ಸೊ ಇವಾಗ ಡೆಕೋರೇಷನ್ ಗೈಸ್ ಕರೆಂಟ್ ಹೋಗಿದೆ. ನಮ್ಮ ಅಕ್ಕ ಅದರಲ್ಲೂ ಕಷ್ಟಪಟ್ಟು ಹಾರ್ಟ್ ಶೇಪ್ ಡಿಸೈನ್ ಮಾಡ್ತಾ ಇದ್ದಾಳೆ. ನೋಡೋಣ ಅದು ಹೇಗೆ ಬರುತ್ತೆ ಅಂತ. ಸ್ವಲ್ಪ ದೂರ ಹಚ್ಬೇಕು, ಬಾರಿ ಏನಿಲ್ಲ. ಹೆಂಗೆ ಹಚ್ಬೇಕು? ದೂರ ಹಚ್ಬೇಕು ಸ್ವಲ್ಪ. ಗೈಸ್ ಜಾಸ್ತಿ ನನಗೆ ನೋಡಿ ಕಾಣಿಸ್ತಿದೆ. ಕರೆಂಟ್ ಬೇರೆ ಹೋಗಿದೆ, ಸೆಕೆ ಆಗ್ತಾ ಇದೆ. ಇದು 3ನೇ ಸಲ ಗೈಸ್ ತೆಗಿತಿರೋದು ಅವಳು. ಹಾರ್ಟ್ ಶೇಪ್ ಹಚ್ಚಕ್ಕೆ ಬರ್ತಾ ಇಲ್ಲ. ಮೆಟ್ಟು ಬರ್ತಾ ಇದೆ ಕರೆಂಟ್. ನನ್ನ ವ್ಲಾಗಲ್ಲಿ ಮಾತಾಡ್ಬೇಕಂದ್ರೆ ನೀನು ಧೈರ್ಯ ಇರಬೇಕು. ಈಗ ನೋಡು. ಅಲ್ಲ ಈ ಕಡೆ ಶೇಪ್ ಕರೆಕ್ಟ್ ಬಂದಿದೆ, ಈ ಕಡೆ ಏನಿದು ಶೇಪು? ಆಟ ಒಂದು ಸ್ವಲ್ಪ ಸೊಟ್ಟ ಬಟ್ಟ ಮಾಕಿದೆ ನೋಡಿ ಗೈಸ್. ಯಾವ್ದಾರ ಆ್ಯಂಗಲ್ ಇಂದ ನಿಮಗೆ ಆಟ ಥರ ಕಾಣಿಸ್ತಿದೆನಾ? ಹತ್ರ ಆಗ್ಬೇಕಲ್ವೇನಾ? ಇದೆಷ್ಟನೇ ಸಲಿ ತೆಗಿತಿರೋದು ಗೈಸ್? ಇದು 5ನೇ ಸಲಿ ಗೈಸ್. ಬೀಪ್ ಸೌಂಡ್ ಹಾಕ್ಬೇಕಾಕತ್ ನಾನು ನೀನು ಹಿಂಗೆಲ್ಲ ಮಾತಾಡಿದ್ರೆ.
ಸೊ ಗೈಸ್, ಇದು ರೋಸ್ ಪೆಟಲ್ಸು ಎಲ್ಲ ಬಿಡಿ ಬಿಡಿ ಮಾಡಿ ಹಾಕ್ತಾಯಿದ್ದೀನಿ. ಸೊ ಮಾಮ ಹಿಂಗೆ ಕ್ಯಾಂಡಲ್ಸ್ ಅದೆಲ್ಲ ಇಲ್ಲಿ ಸೈಡಿಗೆ ಇಟ್ಟು ಮತ್ತೆ ಹಿಂಗೆ ರೋಸ್ ಹಾಕೋಕ್ಕೆ. ಸೊ ಇದನ್ನ ಹಿಂಗೆ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕನ ಹಾರ್ಟ್ ಇನ್ನೂ ಆಗಿಲ್ಲ ಗೈಸ್. ಅದು ಪಾಪ ಬಲೂನು ಬೀಳ್ತಾನೆ ಇದೆ, ಅವಳು ಹಚ್ದಂಗೆಲ್ಲ ಬೀಳ್ತಾನೆ ಇದೆ. ಸೊ ನೋಡೋಣ ಯಾವ ಮಟ್ಟಿಗೆ ಅದು ಹಾರ್ಟ್ ಆಗಿರುತ್ತೆ. ಗಂಡ ಹೆಂಡತಿ ಇಬ್ರು ಜೊತೆ ನಡ್ಕೊಂಡ್ ಬನ್ನಿಪ್ಪ, ವಿಡಿಯೋ ಮಾಡ್ತೀವಿ. ಗೈಸ್, ಕೇಕ್ ಓಪನ್ ಮಾಡ್ತಿದ್ದಾಳೆ ನಮ್ಮ ಅಕ್ಕ. ಇಲ್ಲಿ ನೋಡ್ರಿ, ನಮ್ಮ ಅಕ್ಕನ ಹೃದಯ ಚೂರು ಚೂರಾದಂಗೆ ಬಲೂನು ಚೂರು ಚೂರಾಗಿ ಬೀಳ್ತಿದೆ. ಹೆಂಗೆ ಕ್ಯಾಮ್ರಾ ಎಲ್ಲ ಐತಿ, ನೀನು ಹೆಂಗೆ ತಿರುಗಿಸಿಯ? ಏನಂತ ಹಾಕ್ಸಿಯ? ಹ್ಯಾಪಿ ಆನಿವರ್ಸರಿ ಗಂಡ ದಂಡಿಲ್ಲ ನನ್ನ ಗಂಡ. ಹಾಂ, ಚೆನ್ನಾಗಿ ಕಾಣಿಸ್ತಿದ್ಯಾ? ಸೊ ಗೈಸ್, ಇವಾಗ ಇದನ್ನ ಇಲ್ಲಿ ಕೆಳಗಿಟ್ಟು ಇದ್ರ ಸರೌಂಡಿಂಗ್ ಫುಲ್ಲು ಡೆಕೋರೇಷನ್ ಮಾಡೋ ಪ್ಲ್ಯಾನು. ಸೊ ಬನ್ನಿ, ಟೈಮ್ ಯಾಕೆ ವೇಸ್ಟ್ ಮಾಡೋದು, ಸ್ಟಾರ್ಟ್ ಮಾಡೋಣ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ. ಸಿಂಪಲ್ಲಾಗಿ ಮನೇಲಿ ಈ ರೀತಿ ಡೆಕೋರೇಷನ್ ಮಾಡಿ ನೀವು ಕೂಡ ಬರ್ಡೇನೋ ಅಥವಾ ನಿಮ್ಮ ಆ್ಯನಿವರ್ಸರಿನೋ ಆಚರಣೆ ಮಾಡ್ಕೋಬಹುದು. ಸೊ ನೋಡಿ, ಈ ಥರ ರೆಡಿ ಮಾಡಿದ್ದೀನಿ. ನಮ್ಮ ಮಾಮ ನಡ್ಕೊಂಬರ್ಬೇಕು ಗೈಸ್, ನಾನು ನಡ್ಕೊಂಬರ್ತಿದ್ದೀನಿ ಅದ್ರ ಮೇಲೆ. ಇಲ್ಲಿ ನೋಡಿ, ಇದು ಕೇಕು. ಇಲ್ಲಿ ಅಕ್ಕ ಸೈಡಿಗೆ ಬಲೂನ್ಸ್ ಹಾಕಿದ್ದಾಳೆ, ಖಾಲಿ ಖಾಲಿ ಅನಿಸುತ್ತೆ ಅಂತ. ಆ್ಯಂಡ್ ಇದು ಹಾರ್ಟ್. ಸೊ ಇಷ್ಟು ರೆಡಿ ಮಾಡಿದ್ದೀವಿ. ನಮ್ಮ ಕೈಲಾದಷ್ಟು ಒಂದು 2.5 ಇಲ್ಲ 3 ಅವರ್ಸ್ ಗೈಸ್. 3 ಅವರ್ಸಲ್ಲಿ ಇಷ್ಟೊಂದೆಲ್ಲ ರೆಡಿ ಮಾಡಿ ಮಾಮಂಗೆ ಸರ್ಪ್ರೈಸ್ ಮಾಡೋಣ ಅಂತ ಈ ರೀತಿ ರೆಡಿ ಮಾಡಿದ್ದೀವಿ. ಹೋಪ್ ಮಾಮಂಗೆ ಇಷ್ಟ ಆಗುತ್ತೆ ಅಂತ. ಇಲ್ಲ ಚಂದು? ಹೌದಾ? ಮಾಮಂಗೆ ಇಷ್ಟ ಆಗುತ್ತಾ? ಯಾಕೆ ಹೇಳು? ಈ ಗೈಸ್ ನೋಡಿ, ನಮ್ಮ ಅಕ್ಕನೇ ಬಾಯ್ಬಿಟ್ಲು ಸತ್ಯನ. ನಮ್ಮ ಮಾಮ ಹೇಳೋಕ್ಕಿಂತ ನಮ್ಮ ಅಕ್ಕನೇ ಬಾಯ್ಬಿಟ್ಲು ಸತ್ಯ. ಸೊ ಇವಾಗ ಇನ್ನೊಂದು ಲಡ್ಡು ಲಡ್ಡು ಲಡ್ಡು
ಗೈಸ್ ಲಡ್ಡು ಇನ್ನಾದರೂ ಎದ್ದಿದ್ದಾಳೆ. ಅವಳು ಕೂಡ ಅವರ ಪಪ್ಪ ಮಮ್ಮಿಗೆ ವಿಶ್ ಮಾಡೋಕ್ಕೆ ಇನ್ನೂ ಆದರೂ ಎದ್ದಿದ್ದಾಳೆ ನೋಡಿ. ಅವಳು ಲೋಕದಲ್ಲೇ ಅವಳು ಮುಳುಗೋಗ್ಬಿಟ್ಟಿದ್ದಾಳೆ ಪಾಪ. ಓ ಹೋ 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 ಓ ಖುಷಿ ನೋಡಿ ಗಾಯ್ಸ್. ಗೈಸ್ ಲಡ್ಡು ನೋಡ್ರಿ ಎಷ್ಟು ಖುಷಿಯಾಗಿದ್ದಾಳೆ. ಸರ್ಪ್ರೈಸ್ ತೆಗಿ ಪೂರ್ತಿ. ಹ್ಯಾಪಿ ಆನಿವರ್ಸರಿ ಮಮ್ಮ. ಬನ್ನಿ ಬನ್ನಿ ಬನ್ನಿ. ನೀವ್ ಆ ಕಡೆ ಬನ್ನಿ. ಅಲ್ಲ ರೆಡಿ ಎಲ್ಲ ಮಾಡಿದ್ ನಾವು ಡ್ಯಾನ್ಸ್ ಲಡ್ಡುಮ ಅಂತೆ ನೋಡು. ಇವಳು ಏನು ಮಾಡಿಲ್ಲ. ಕ್ರಾಸ್ ಕೊರಮ್ಮ ಕ್ರಾಸ್ ಕೊರು. ಗೈಸ್ ಫೈನಲಿ ನಮ್ಮ ಮಾಮ 12 ಗಂಟೆಗೆ ಬಂದಿದ್ದಾರೆ. ಹ್ಯಾಪಿ ಆನಿವರ್ಸರಿ ಮಾಮ. ಅಬ್ಬ ಏನ್ ಸೀನು ಏನ್ ಸೀನು. ಮಾಮ ಈ ಖುಷಿ ಎಷ್ಟೊತ್ತವರೆಗೂ? ಸರಿ ಸರಿ ಕೇಕ್ ಕಟ್ ಮಾಡ್ರಿ. ಲಡ್ಡು ಮಜಾರೇವಾ. ಹ್ಯಾಪಿ ಆನಿವರ್ಸರಿ ಅಂತ ನಿಮ್ಮ ಮನೆಗೆ ಲೇಟ್ ಬೇಗ ಬಾ. ಇಬ್ರು ಒಬ್ರಿಗೊಬ್ರು ತಿನ್ಸಿಲ್ ನೋಡ್ರಿ. ಯಾಕಮ್ಮ ಇದೆಲ್ಲ? ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್. ನನ್ನಿಂದ ಸ್ಮಾಲ್ ಗಿಫ್ಟ್. ತಡಿ ಮಾಮ ತಡಿ ಮಾಮ. ಮೇಬಿ ಇಷ್ಟ ಪಡಬಹುದು. ತುಂಬಾ ದಿನಗಳ ಬಯಕೆ ನಮ್ಮ ಮನೆಯವರದು. ಓಪ್ಪ ಇವತ್ತಿಗೆ ಬಂಗಾರ ನೀನ್ ಕೇಳಿದ್ದೆ ಸ್ಮಾಲ್ ಗಿಫ್ಟ್ ಏನಿರ್ಬೋದು ಮಾಮ? ಎನಿ ಗೆಸ್? ಏನು ಕೇಳಿದ್ದೆ ಐಡಿಯಾ? ನಾನು ಕೇಳಿದ್ರಿಗಿಲ್ಲ. ಏನು ಕೇಳಿದ್ದೆ ಅದನ್ನಾರು ಹೇಳು. ಹಾಂ ಯಾಕೆ ಎಕ್ಸೆಪ್ಟ್ ಮಾಡಿರ್ಲಿಲ್ಲ? ಅಯ್ಯೋ ದುಡ್ಡು ಇಟ್ಟಿ ಅದ್ರಲ್ಲಿ. ಗೈಸ್ ದುಡ್ಡೇ ಇಟ್ಟಿಲ್ಲ ನೋಡಿ ಗೈಸ್, ಹಂಗೆ ಕೊಡ್ತಿದ್ದಾಳೆ ಲಡ್ಡು. ಕ್ರೆಡಿಟ್ ಕಾರ್ಡ್ ಇಟ್ಟಿದ್ದೀನಿ. ಕ್ರೆಡಿಟ್ ಹೇಗ ಅನಿಸ್ತು ಗಿಫ್ಟ್? ಇಷ್ಟ ಆಯ್ತಾ? ಹಾಂ ಮೇ ಬಿ ಒಂದು 6-7 ಇಯರ್ಸ್ ಮೇಲೆ ಮೇ ಬಿ ಇವತ್ತಿನ ದಿನಾನೇ ಅದು ಹಣೆ ಬರದಲ್ಲಿ ಬರ್ದಿದ್ರು ಅನ್ಸುತ್ತೆ ಅಲ್ಲ? ತುಂಬ್ಕೊಳಕ್ ಆಗದಿರೋಂಥದ್ದೇ ಪಕ್ಕದಲ್ಲಿ ಐತಿ. ಓ ಟುಮಾರೋ.
ಎಂತ ಜೋಕ್ ಮತ್ ನಮ್ಮಪ್ಪ ಅಂತ. ಮೈ ಗಿಫ್ಟ್ ಇಸ್ ಟುಮಾರೋ. ನೀವೇನಾರು ಮಾಡ್ಕೊಂಡು ನನ್ನ ಅಕ್ಕನ 4 ವರ್ಷದಿಂದ ಅವಳ ಕಾಟ ಸಹಿಸ್ಕೊಂಡು ಇಲ್ಲಿವರೆಗೂ ನೀನು ಅಲ್ಲ ಇಲ್ಲಿವರೆಗೂ ನೀನ್ ಹಿಂಗಿದೀಯ ಅಂತಂದ್ರೆ ಅದು ಗ್ರೇಟ್. ನೀನ್ ಹಿಂಗೆ ಇರ್ಬೇಕು, ಇನ್ನು ಸ್ಟ್ರಾಂಗ್ ಮುಂದೆ ನೀನು ಸ್ಟ್ರಾಂಗ್ ಆಗ್ಬೇಕು. ನಮ್ಮ ಅಕ್ಕನ ಕಾಟ ಇನ್ನೂ ಸಹಿಸ್ಕೋಬೇಕು ನೀನು. ಸೊ ಮುಂದೆನೂ ನೀನು ಏನೇ ಮಾಡಿದ್ರು ಅದನ್ನ ಒಳ್ಳೇದಕ್ಕೆ ನನ್ ಖುಷಿ. ಬಟ್ ಆಗಿ ಕೋಪಿಷ್ಟ ಅಷ್ಟೇ ಅವಳು. ಬಟ್ ನಾನು ಅವಳಿಲ್ದೇ ಇರಲ್ಲ ಅಷ್ಟೇ. ಇದಂದ್ರೆ ನಿಜ. ಮನ್ಸಿನ ಮಾತು ಇವಾಗ ನಿಜ ಹೊರಗ್ ಬಂತು. ನಿಜ ಅದು. ಅವಳೇ ಏನಂತಂದ್ರು ಅವಳು ಬಿಟ್ಟು ನಂಗೆ ಇರಕ್ಕೆ ಅವಳಿಗೆ ಗೊತ್ತಿಲ್ಲ ನನಗೆ. ಬಟ್ ನಂಗೆ ಅಂದ್ರೆ ಅವ್ಳು ಬಿಟ್ಟಿರಕ್ಕಲ್ಲ. ಗೈಸ್ ಇದನ್ನ ಎಡಿಟ್ ಮಾಡಲ್ಲ ಗೈಸ್. ಇದು ಯಾಕಂದ್ರೆ ಒಳಗಿಂದ ಬಂದಿರೋ ಮಾತು ಅಂತ ಯಾವಾಗ ಇದೆ ಮಾತು. ಸರಿ ಮಮ್ಮ, ಹ್ಯಾಪಿ ಆನಿವರ್ಸರಿ. ತಡಿ ಏನಂದೆ ಏನಂದೆ ನಾನು ಕೇಳಿಸ್ಲಿಲ್ಲ ಮಮ್ಮ. ಎಲ್ಲರಿಗೂ ಅದೇ ಸೇಮ್ ಡೈಲಾಗ್. ಅಲ್ಲ ಅವಳು ಏನಂದ್ಲ ಅಂತಾನೆ ನಾನು ಕೇಳಿಸ್ಲಿಲ್ಲ. ಏನು ಒಪಿನಿಯನ್ ಇಲ್ಲ ತಗಿ. ಅವ್ರಂದ್ರೆ ಇಷ್ಟ ಅಷ್ಟೇ. ಓ ದೇವ, ಇದಂದ್ರೆ ಅದು ನಮ್ ಜೀವ. ಅದು ಗಾಯ್ಸ್ ಇವ್ರೆ ಇವಾಗ ಹೊಸದಾಗ ಮದ್ವೆ ಆಗಿರೋರಲ್ಲ ಗಾಯ್ಸ್. ಮದ್ವೆ ಆಗಿ 3 ವರ್ಷದ ಪಾಪು ನೋಡ್ರಿ ಇಲ್ಲಿ ಹೆಂಗ್ ಕೂತಿದೆ. ನಮ್ ಪ್ರಪಂಚ ಅವಳು, ನಮ್ ಜೀವನೇ ಅವಳು. ಓಹೋ ಅವಳು ನೋಡ್ರಿ ಎಷ್ಟು ಅವಳ ಮನ್ಸಲ್ಲಿ ಏನೇನೈತೆ ಎಲ್ಲ ಓಪನ್ ಆಗಿ ಬೈತಿದ್ದಾಳ ಅವ್ರ ಅಪ್ಪ ಅಮ್ಮಂಗೆ ಇವತ್ತು. ಸಾಕಪ್ಪ ಅಮ್ಮನ ಮೇಲೆ ಪ್ರೀತಿ ಅನ್ನೋದು ಅಂತಾಳು. ಬಟ್ ಏನಂದ್ರು ನನಗೆ ಯಾವತ್ತಿದ್ರು ಹೌದಾ, ಯಾವತ್ತಿದ್ರು ಇವಳೇ ಫಸ್ಟ್. ಸೊ ಗೈಸ್ ನಮ್ಮ ಮಾಮನ ಕಡೆಯಿಂದ ಪಿಜ್ಜಾ ಟ್ರೀಟ್ ಆಗಿತ್ತು ಆ್ಯನಿವರ್ಸರಿಗೆ. ಸೊ ಎಲ್ಲ ಖಾಲಿ ಆಗಿದ್ಮೇಲೆ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇದು ಚಿಕನ್ನು, ಇದು ಪಿಜ್ಜಾ ಆಲ್ರೆಡಿ ಖಾಲಿ ಆಗಿದೆ. ಸೊ ಗೈಸ್ ಟೈಮ್ ಇವಾಗ 1:15 ಆಗಿದೆ. ಸೊ ನಾವು ಇಲ್ಲಿ ಸರ್ಪ್ರೈಸಿಂಗ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಈಗ ಹಾಸಿಗೆ ಹಾಕ್ಸ್ಕೊಂಡು ಮಲ್ಕೊತಾ ಇದ್ದೀವಿ. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮಾಮನೂ ಕೂಡ ತುಂಬಾ ಖುಷಿಪಟ್ಟರು, ತುಂಬಾ ಸರ್ಪ್ರೈಸ್ ಆದರು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ತಪ್ಪದೆ